ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತೆಲ್ಲ ನಾನು ಹೋಗ್ತಿರೋದು ಎಡ್ಮುರಿ ಮತ್ತು ಬಲ್ಮುರಿ ಫಾಲ್ಸಿಗೆ. ಮೊದಲು ಬಲ್ಮುರಿ ಫಾಲ್ಸಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಸ್ ಫೆಸಿಲಿಟೀಸು ಇರ್ಬೋದು, ಬಲ್ಮುರಿ ಕ್ಷೇತ್ರಕ್ವರೆಗೂ ಬಸ್ ಫೆಸಿಲಿಟೀಸ್ ಇರ್ಬೋದು. ಒಳಗಡೆ ಬಸ್ ಹೋಗಲ್ಲ ಅಂತ ಅನಿಸುತ್ತೆ, ಬಟ್ ಕನ್ಫರ್ಮ್ ಇಲ್ಲ. ಇದೆ, ಇಲ್ಲಿಗೆ ಬಂದು ಬಸ್ಸು ಸ್ಟಾಪ್ ಮಾಡ್ಬೋದು. ಇದು ಬೆಳ್ಗುಳ ಅಂತ ತಗೋಬೇಕನ್ಸುತ್ತೆ ಟಿಕೆಟು. ಹೇಗೆ ಹೇಳ್ತಿದ್ದೀನಿ ಅಂದರೆ, ಯಾರೋ ಸ್ವಲ್ಪ ಜನ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ರು, ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಒಳಗಡೆ ಬಸ್ ಅಲೋ ಇರೋದಿಲ್ಲ, ಸೊ ಇಲ್ಲಿವರೆಗೂ ಮೇ ಬಿ ಬಸ್ ಬರುತ್ತೆ ಅಂತ. ಇನ್ ಕೇಸ್ ಬಸ್ ಬರಲ್ಲ ಇಲ್ಲಿಗೆ ಅಂತ ಕನ್ಫರ್ಮ್ ಆದರೆ 2 ವೀಲರ್ ಅಥವಾ ನಿಮ್ಮ ಓನ್ ವೆಹಿಕಲಲ್ಲಿ ಬರೋದೇ ಒಳ್ಳೆಯದು. ಯಾಕಂದರೆ ತುಂಬ ದೂರ ಹೋಗಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಪಾರ್ಕಿಂಗ್ ಫೀಸ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವಾಗ ಇಲ್ಲಿ 10 ರೂಪೀಸ್ ಇಸ್ಕೊಂಡು ಇಲ್ಲಿಂದ ಇವಾಗ ಇಲ್ಲೊಂದು ಟೆಂಪಲ್ ಕಾಣಿಸ್ತಿದ್ರೆ ಅದರಿಂದ ರೈಟ್ ಹೋದರೆ ಬಲ್ಮುರಿ ಫಾಲ್ಸು, ಲೆಫ್ಟ್ಗೆ ಹೋದರೆ ಎಡ್ಮುರಿ ಫಾಲ್ಸ್ ಆಗಿರುತ್ತೆ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಬಲ್ಮುರಿ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ನೋಡ್ಬೋದು ನೀವು, ಇಲ್ಲಿ ಎಷ್ಟೊಂದು ಫಿಶ್ ಇರೋ ಸ್ಟಾಲ್ಸ್ನ ನೋಡ್ಬೋದು ನೀವು ಇಲ್ಲಿ. ಮೊದಲಿಗೆ ಇಲ್ಲಿ ಬಂದು ಪಾರ್ಕ್ ಮಾಡಿ ಇವಾಗ ನೋಡ್ತಾ ಇದ್ರಲ್ಲ, ಇದು ಬಲ್ಮುರಿ ಫಾಲ್ಸು. ಆ ಕಡೆ ಹೋದರೆ ಫಾಲ್ಸ್ ಕಾಣಿಸುತ್ತೆ. ಇವಾಗ ಇಲ್ಲಿ ತೆಪ್ಪದಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿರೋದು. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ತೆಪ್ಪದಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಇವಾಗ ತೆಪ್ಪದಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಒಂಥರ. ಎಷ್ಟೋ ದಿನ ಆದಮೇಲೆ ತೆಪ್ಪದಲ್ಲಿ ಹೋಗೋದು, ಈಗ ಬರೋದೇ ಉಂಟಂತೆ ಅಂತ ಹೇಳ್ಬಿಟ್ಟು ತೆಪ್ಪದಲ್ಲಿ ಒಂದು ಸಲ ಫೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಒಂಥರ ಚೆನ್ನಾಗಿತ್ತು. ಮತ್ತು ಅವ್ರೇನು ಹೇಳಿದ್ರು ಅಂದರೆ, ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾ ಇನ್ನೂ ಎಕ್ಸ್ಟ್ರಾ ಪೇ ಮಾಡಿದ್ರೆ 2 ಸಲ ಸ್ವಿಲ್ ಮಾಡ್ತೀವಿ, ಜೊತೆಗೆ ಮುಂದೆ ಹೋಗ್ಬಿಟ್ಟು ಫೋಟೋಸ್ ತಕ್ಕೊಡ್ತೀವಿ, ಜೊತೆಗೆ ಬೇರೆ ಗೂಡನ್ನ ತೋರಿಸ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿದ್ರು. ಈ ಥರ ಫೋಟೋಸ್ನ ತಕ್ಕೊಟ್ರು ಮತ್ತು ವೀಡಿಯೋಸ್ ಕೂಡ ಮಾಡಿಕೊಟ್ರು. ಒಂದು ಕಡೆ ನಿಲ್ಲಿಸ್ಬಿಟ್ಟು ಮತ್ತು ಸ್ವಿಲ್ ಕೂಡ ಮಾಡ್ತಾರೆ 2 ಸಲ ಹೋಗಬೇಕಾದ್ರೆ. ಈ ಥರ ವ್ಯೂ ಇಲ್ಲಿಂದ ಕಾಣಿಸ್ತಾ ಇತ್ತು. ಇಲ್ಲಿ ತೆಪ್ಪನ ನಿಲ್ಲಿಸಿದ್ರು, ನೋಡ್ತಾ ಇರ್ಬೋದು ನೀವಿಲ್ಲಿ. ಅವರೇ ಅಲ್ಲಿ ನಿಲ್ಲಿಸಿ ವಿಡಿಯೋ ಕೂಡ ಮಾಡಿಕೊಡ್ತಾರೆ. ನೆಕ್ಸ್ಟು ಮುಂದೆ ಬಂದರೆ ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಗೂಡನ್ನ ತೋರಿಸ್ತಾರೆ. ಗೂಡನ್ನ ತೋರಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಸ್ವಿಲ್ ಮಾಡ್ತಾರೆ. ಫುಲ್ ಮುಂದೆ ಕರ್ಕೊಂಡೋಗಿ ಸ್ವಿಲ್ ಮಾಡುವಂಥದ್ದು. ಒಂಥರ ಚೆನ್ನಾಗಿತ್ತು. ಇವಾಗ ಸ್ವಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅದು ತಲೆ ಸುತ್ತದಂಗೆ ಆಗುತ್ತೆ, ಹಿಂದೆ ವರ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಇವಾಗ ವರ್ಕೊಂಡು ಕೂತ್ಕೊಂಡಿರೋದು. ಆಮೇಲೆ ಇಲ್ಲೊಂದು ಗೂಡಿದೆ ನೋಡಿ ಅಂತ ಹೇಳಿ ತೋರಿಸ್ತಿದ್ರು. ಆ ಗೂಡನ್ನು ನೋಡಿದ್ವಿ. ಇಲ್ಲಿ ಒಂಥರ ಚೆನ್ನಾಗಿತ್ತು. ಈ ಕಡೆ ಲಾಸ್ಟಿಗೆ ಬಂದು ಒಂಥರ ಫೋಟೋಸ್ ತೊಗೊಳೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಗ್ರೀನರಿ. ಮತ್ತು ಇಲ್ಲಿಂದ ಮುಂದೆ ಕರ್ಕೊಂಡೋಗಿ ಇನ್ನೊಂದು ಸಲ ಸ್ವಿಲ್ ಮಾಡಿದರು. ಟೋಟಲ್ ಇದೆಲ್ಲ ಸೇರಿ ನಾವು ಒಬ್ಬರಿಗೆ 200 ರೂಪೀಸ್ ಕೊಟ್ವಿ. ನಿಮಗೆ ಇಷ್ಟ ಇದ್ದರೆ ಹೋಗಿ, ಇದನ್ನೇ ಹೇಳ್ತೀನಿ ನಾನು ಕೂಡ. ಬರೀ ತೆಪ್ಪದಲ್ಲಿ ಹೋಗ್ಬೇಕಂತ ಅನಿಸಿದರೆ ಬರೀ ತೆಪ್ಪದಲ್ಲಿ ಹೋಗ್ಬಿಟ್ಟು ಬನ್ನಿ ಅಷ್ಟೇ. ನೆಕ್ಸ್ಟು ಈ ಕಡೆ ಬಂದರೆ ಫಾಲ್ಸ್ ಹತ್ರ ಬರ್ತಾ ಇರೋದು. ಫಾಲ್ಸ್ ಹತ್ರ ಬರಬೇಕಾದ್ರೂ ತುಂಬ ರಭಸವಾಗಿ ನೀರು ಹರಿತಾ ಇತ್ತು. ಅದನ್ನೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ನೆಕ್ಸ್ಟು ಇಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗಿ ಫಾಲ್ಸಲ್ಲಿ ಎಂಜಾಯ್ ಮಾಡೋಣ ಅಂತೇಳಿ ಹೋಗ್ತಾ ಇರೋದು. ನೋಡ್ತಿರ್ಬೋದು ಆಲ್ರೆಡಿ ಎಷ್ಟೊಂದು ಜನ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾಯಿದ್ರು. ಆ ಕಡೆ ಮುಂದೆ ಹೋದ್ಮೇಲೆ ಅದು ಫಾಲ್ಸ್ ಸಿಗೋವಂಥದ್ದು. ಇವಾಗ ನಾನು ಸಹ ಒಳಗಡೆ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಾಲ್ಸ್ ಅಂತ ಹೇಳಿ. ಇದು ಬಲ್ಮುರಿ ಫಾಲ್ಸ್. ಒಂಥರ ನೀರು ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನಾನು ನೀರಲ್ಲಿ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟು ಒಂದು ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಒಂಥರ ಚೆನ್ನಾಗಿತ್ತು ಗೈಸ್. ಈ
ಒನ್ ಡೇ ಟ್ರಿಪ್ಗಂತೂ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಈ ಬಲ್ಮುರಿ ಫಾಲ್ಸಲ್ಲೆಲ್ಲ ಆಟ ಆಡಿಕೊಂಡು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಸಹ ಇದೆ, ಅಲ್ಲೇ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಎಡ್ಮುರಿ ಫಾಲ್ಸ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಿಂದ ಎಡ್ಗಡೆಗೆ ತಗೊಂಡ್ರೆ ಅದು ಎಡ್ಮುರಿ ಫಾಲ್ಸ್ ಆಗಿರುತ್ತೆ. ಸೊ ಇವಾಗ ಇಲ್ಲೇನು ಮರ ನೋಡ್ತಾ ಇದ್ದೀರಾ, ಈ ಕಡೆಯಿಂದ ಹೋಗಬೇಕು ಎಡ್ಮುರಿ ಫಾಲ್ಸಿಗೆ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಈ ಎಡ್ಮುರಿ ಫಾಲ್ಸಿಗೆ ಹೋಗೋ ರೋಡು. ಇವಾಗ ಎಡ್ಮುರಿ ಫಾಲ್ಸ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಇದು ಎಡ್ಮುರಿ ಫಾಲ್ಸ್. ಇಲ್ಲಿ ಅಷ್ಟು ಜನ ಬಲ್ಮುರಿ ಫಾಲ್ಸಲ್ಲಿ ಇರೋಷ್ಟು ಜನ ಅಷ್ಟೇನು ಇರಲಿಲ್ಲ ಇಲ್ಲಿ, ಬಟ್ ಆದರೆ ನೀರು ಸಹ ಕಮ್ಮಿನೇ ಇತ್ತು ಇಲ್ಲಿ. ಬಲ್ಮುರಿ ಫಾಲ್ಸ್ ಅಷ್ಟೇನು ಇರಲಿಲ್ಲ. ನಾನೇನು ಈ ಫಾಲ್ಸಲ್ಲೇನೋ ಆಟ ಆಡಲಿಲ್ಲ, ಬರೀ ವಿಡಿಯೋ ಮಾಡೋದಕ್ಕಷ್ಟೇ ಹೋಗಿದ್ದೆ. ಅದೊಂದು ಬಲ್ಮುರಿ ಫಾಲ್ಸ್ ಚೆನ್ನಾಗಿತ್ತು ಈ ಎಡ್ಮುರಿ ಫಾಲ್ಸಿಗೆ ಕಂಪೇರ್ ಮಾಡಿದ್ರೆ, ಬಟ್ ಇಲ್ಲಿ ಜನ ಕಮ್ಮಿ ಇರ್ತಾರೆ, ಅಷ್ಟೊಂದು ಜನ ಇರಲ್ಲ. ನೋಡ್ಬೋದು ನೀವಿಲ್ಲಿ ಸಣ್ಣ ಸಣ್ಣ ಮೀನುಗಳು ಸಹ ಕಾಣಿಸ್ತಾ ಇತ್ತು. ಗೈಸ್ ಒಂದೇ ಕೇಳ್ಕೊಳ್ಳೋದು, ಯಾವುದಾದ್ರೂ ಪ್ಲೇಸ್ ಆಗಲಿ ಈ ಥರ ಬಟ್ಟೆ ಆಗಿರ್ಬೋದು ಮತ್ತು ಪೇಪರ್ಸ್ ಎಲ್ಲ ತೊಗೊಂಡು ಬಂದು ಪ್ಲಾಸ್ಟಿಕ್ ಕವರ್ಸ್ ಇಲ್ಲೆಲ್ಲ ಹಾಕಬೇಡಿ ಅಂತ ಹೇಳ್ತೀನಿ. ಪ್ಲೀಸ್ ಈ ಥರ ಪ್ಲೇಸಸ್ನ ನಾವೇ ಕಾಪಾಡ್ಕೊಳ್ಬೇಕು. ಇನ್ನೊಂದು ಸೈಡಿಂದ ಇಳಿದು ಹೋಗಿ ನೋಡಿದ್ರೆ ಅಲ್ಲಿಂದ ವಿಡಿಯೋ ಮಾಡ್ತಿದ್ರು, ಒಂಥರ ಬೀಚಲ್ಲಿರೋ ಥರ ಅನ್ನಿಸ್ತಾ ಇತ್ತು. ಸಣ್ಣ ಸಣ್ಣ ಅಲೆಗಳು ಬರ್ತಾ ಇತ್ತು, ಆ ಮಣ್ಣು ಸಹ ಹಾಗೆ ಇತ್ತು. ನೆಕ್ಸ್ಟು ನಾವು ಅಲ್ಲಿಂದ ಬಲ್ಮುರಿ ಫಾಲ್ಸ್ಗೆ ವಾಪಸ್ ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಈ ಫಾಲ್ಸಲ್ಲಿ ಆಟ ಆಡ್ಬಿಟ್ಟು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಫಿಶ್ ಸ್ಟಾಲ್ಸ್ ಸಹ ಇದೆ. ಪಾಂಫ್ರೆಟ್ ಫಿಶ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.